ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆತನ ಕರುಣೆ, ಕೃಪಾ, ಕಟಾಕ್ಷಗಳು ನಿಮ್ಮನ್ನು ಹಿಂಬಾಲಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಒಂದು ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ. ಆತನನ್ನು ಮಹಿಮೆಪಡಿಸೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ದಯವಿಟ್ಟು. ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತನಾಡಿದರು? ಯಾರಿಗೂ ನೆನಪಿಲ್ವಾ? ಯಾವ ವಿಷಯದ ಸಂಗಡ, ಯಾವ ವಿಷಯವನ್ನು ದೇವರು ನಮ್ಮ ಸಂಗಡ ಮಾತಾಡಿದ್ರು ಓದುವಾರ? ಗಂಡು ಮಕ್ಕಳೆಲ್ಲರೂ ಒಳಗಡೆ ಬನ್ನಿ, ಒಳಗಡೆ ಬನ್ನಿ. ಸ್ಥಳ ಇದೆ, ಒಳಗಡೆ ಬನ್ನಿ. ಚಿಕ್ಕ ಮಕ್ಕಳು ಮಾತಾಡ್ಬಾರ್ದು. ಬರ್ರಿ, ಗಂಡು ಮಕ್ಕಳೆಲ್ಲ ಒಳಗಡೆ. ಕಡಿಮೆ ಸ್ಥಳ ಇದೆ ಇಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ನಾವು ನೋಡಿದ್ವಿ. ಆ ವಾಕ್ಯ ಏನಾಗಿತ್ತು? 121ನೇ ಕೀರ್ತನೆ ಅನ್ಸುತ್ತೆ. ಮೊದಲನೇ ವಾಕ್ಯ ಏನು? ಕಣ್ಣೆತ್ತಿ ನಾನು ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವಿಷಯವನ್ನು ನಾವು ಓದುವಾರ ಸ್ವಲ್ಪ ಹೊತ್ತೇ ಮಾತ್ರ ನಾವೇನು ಮಾಡಿದ್ದೇವೆ? ಧ್ಯಾನ ಮಾಡಿದ್ದೇವೆ. ಯಾಕಂದರೆ ಸಮಯದ ಅಭಾವ ಇರುವುದರಿಂದ. ಹಲ್ಲೆಲೂಯಾ. ಈಗ ಕೂಡ ಸಮಯ ಆಗ್ತಾ ಇದೆ, ಅದರ ಸಲುವಾಗಿ ನೇರವಾಗಿ ನಾವು ವಾಕ್ಯಕ್ಕೆ ಹೋಗ್ತೀನಿ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ. ಶ್ರೀ ಲೂಕನು, ವೈದ್ಯನಾಗಿರ್ತಕ್ಕಂಥ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35-36 ವಾಕ್ಯಗಳನ್ನು ಈ ದಿನದಲ್ಲಿ ನಾವು ಧ್ಯಾನ ಮಾಡೋಣ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಯೇಸು ಸ್ವಾಮಿ ಈ ಲೋಕಕ್ಕೆ ನರಾವತಾರಿಯಾಗಿ ಆತನು ಬಂದಿರುವಾಗ ಅನೇಕವಾಗಿರ್ತಕ್ಕಂಥ ವಿಷಯಗಳನ್ನು ಆತನು ತನ್ನ ಶಿಷ್ಯರಿಗೆ ಏನು ಮಾಡಿದ್ದಾರೆ? ಹೇಳಿದ್ದಾರೆ ಪ್ರಿಯರೇ. ಕೆಲವೊಂದು ವಿಷಯಗಳು ಯಾವ ರೀತಿಯಾಗಿ ನಾವು ಆತ್ಮಿಕವಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು, ನಾವು ಜೀವಿಸಬೇಕಾದ್ರೆ, ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಬೇಕಾದ್ರೆ ಯಾವ ಮಾರ್ಗವನ್ನು ಅನುಸರಿಸಿ ನಾವು ನಡಿಬೇಕು ಅಂತೇಳಿ ಅನೇಕ ವಿಷಯಗಳನ್ನು ಹೇಳ್ತಾ ಬಂದಿರತಕ್ಕಂಥ ಸ್ವಾಮಿಯವರು ತನ್ನ ಶಿಷ್ಯರಿಗೆ ಆತನು ಕೆಲವು ಸಂದರ್ಭದಲ್ಲಿ ಉಪದೇಶವನ್ನು ಮಾಡುವಾಗ ಆತನು ಪ್ಯಾರಬಲ್ ಅಂದರೆ ಸಾಮ್ಯವನ್ನು ಹೇಳಿ ಏನು ಮಾಡಿದ? ಉಪದೇಶ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಕೆಲವು ಸಂದರ್ಭಗಳಲ್ಲಿ ನೇರವಾಗಿ ಚರಿತ್ರೆಯನ್ನು ತೆಗೆದುಕೊಂಡು ಚರಿತ್ರೆಯಲ್ಲಿ ಲಿಖಿತವಾಗಿರ್ತಕ್ಕಂಥ ಪುರುಷರನ್ನು ತೆಗೆದುಕೊಂಡು ಅವರ ಜೀವಿತವನ್ನು ತೆಗೆದುಕೊಂಡು ಏನು ಮಾಡಿದ? ಅನೇಕರಿಗೆ ಉಪದೇಶ ಮಾಡಿದ. ಇನ್ನೂ ಕೆಲವು ಸಂದರ್ಭದಲ್ಲಿ ಆತನು ಬಂದಿರತಕ್ಕಂಥ ಉದ್ದೇಶವಾಗಿರ್ತಕ್ಕಂಥ ಪರಲೋಕದ ಕುರಿತಾಗಿ ಆತನು ಏನು ಮಾಡಿದ? ಮಾತನಾಡಿದ ಪ್ರಿಯರೇ. ಆದರೆ ಈಗ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನೀನು ಸಿದ್ಧವಾಗಬೇಕಾಗಿದೆ. ಯಾವುದಕ್ಕೋಸ್ಕರವಾಗಿ? ಯಜಮಾನನು ಪುನಃ ಈ ಲೋಕಕ್ಕೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದ, ಅದ್ಭುತ ಮಾಡಿದಂಥ ಸಂದರ್ಭದಲ್ಲಿ ಕುರುಡರಿಗೆ ಕಣ್ಣು ಕೊಟ್ಟಾಗ ಈ ಅದ್ಭುತ ಯಾರು ಮಾಡಿದ್ರು ಅಂತೇಳಿ ನೀವು ಎಲ್ಲಿ ಕೂಡ ಏನು ಮಾಡಬಾರ್ದು? ಡಿಸ್ಕ್ಲೋಸ್ ಮಾಡಬಾರ್ದು. ಎಲ್ಲಿ ಕೂಡ ನೀವು ಹೇಳಬಾರ್ದು ಯೇಸು ಸ್ವಾಮಿನೇ ಅದ್ಭುತ ಮಾಡಿದಾನ ಅಂತೇಳಿ. ಹಲ್ಲೆಲೂಯಾ. ರಹಸ್ಯವಾಗಿ ಕೆಲವು ದಿನಗಳವರೆಗೆ ಅದೇನಾಗಿತ್ತು ಪ್ರಿಯರೇ? ಇರಲಿ ಎಂಬುದಾಗಿ ದೇವರು ನೇಮಕ ಮಾಡಿದರು. ಆದರೆ ಇವತ್ತಿನ ದಿನ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಿಮ್ಮ ದೀಪಗಳು ಏನಾಗಬೇಕು? ದಿವಟಿಗೆಗಳು
ಉರಿಯುತ್ತಿರಬೇಕು. 3 ಅಂಶಗಳನ್ನು ಇವತ್ತಿನ ದಿನ ನಾವು ನೋಡೋಣ ಪ್ರಿಯರೇ. ಇವತ್ತಿನ ದಿನ ಆತ್ಮಿಕವಾಗಿ ಅನೇಕರು ಏನಾಗಿದ್ದಾರೆ, ಹಿಂಜಾರಿ ಹೋಗಿದ್ದಾರೆ. ಆತ್ಮಿಕವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಅನೇಕರು ಏನಾಗಿದ್ದಾರೆ, ಹಿಂಜಾರಿ ಹೋಗಿದ್ದಾರೆ. ಭಯ ಭಕ್ತಿ ಕಾಣದೆ ಹೋಗುವಂತ ಒಂದು ಸ್ಥಿತಿ ಈ ಒಂದು ಮಾನವ ಜಗತ್ತಿನಲ್ಲಿ ಏನಾಗಿದೆ, ಉಂಟಾಗಿದೆ ಪ್ರಿಯರೇ. ಭಯ ಭಕ್ತಿಯನ್ನು ಮಾಡುವಂತವರು ಕಾಣಿಸ್ತಾ ಇಲ್ಲ. ಭಕ್ತಿ ಎನ್ನುವಂಥದ್ದು ಏನಾಗಿದೆ, ಇವತ್ತಿನ ದಿನ ಕಾಣಲಾರದ ಹಾಗೆ ಹೋಗಿದೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೀಪಗಳು ಏನಾಗ್ತಾ ಇರ್ಬೇಕಂತ ಹೇಳ್ತಾ ಇದ್ರು ಸ್ವಾಮಿಯವರು, ಉರಿಯುತ್ತಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ನೋಡ್ರಿ, ನಿಮ್ಮ ನಡುಗಳು ಕಟ್ಟಿರಲಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಶಕ್ತಿ ಎಲ್ಲಿರುತ್ತೆ, ನಡುವಿನಲ್ಲಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲಿರುತ್ತೆ ಶಕ್ತಿ ರೀ? ನಡುವು. ಏನಾದ್ರೂ ಬಲವಾದಂತ ಕೆಲಸ ಮಾಡಬೇಕಾದ್ರೆ ಏನ್ ಮಾಡ್ತಾರೆ, ಗಟ್ಟಿ ಎಲ್ಲಿ ಕಟ್ಕೊಂತಾರ, ನಡುವಿ ಕಟ್ಕೊಂತಾರೆ. ಹಲ್ಲೆಲೂಯಾ. ಗಟ್ಟಿ ಕಟ್ಗಳಿಲ್ಲ ಅಂದ್ರೆ ಒಳಗಡೆ ಒಂದ್ ವೇಳೆ ವಜೆ ಆಗಿರ್ತಕ್ಕಂಥ ವಸ್ತು ಏನಾದ್ರು ಎತ್ತಿದ್ರೆ ಕರುಗಳು ಏನಾಗ್ತಾವಂತ ಸರಿದಾಡುವಂತ ಒಂದು ಪರಿಸ್ಥಿತಿ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಡುವಿನಲ್ಲಿ ಏನಿದೆ, ಶಕ್ತಿ ಇದೆ ಪ್ರಿಯರೇ, ಬಲ ಇದೆ. ನಿಮ್ಮ ನಡುವುಗಳು ಏನಾಗಿರ್ಬೇಕಂತ ಹೇಳ್ತಾ ಇದ್ದಾರೆ ಸ್ವಾಮಿಯವರು, ಕಟ್ಟಿರಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ನಡುಗಳು ಕಟ್ಟಿರಲಿ ಎಂಬುದಾಗಿ. ಪೌಲನು ಹೇಳ್ತಾನೆ ಒಂದು ಮಾತನ್ನ, ಏನಂತಂದ್ರೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14 ವಚನಗಳನ್ನು ನಾವು ಓದುವಾಗ ಅಲ್ಲಿ ಪೌಲನು ಹೇಳ್ತಾನೆ ಏನಂತ ಹೇಳಿ, ನಾನು ದೇವರನ್ನು ನಂಬಿದ್ದೇನೆ, ರಕ್ಷಣೆಯನ್ನ ಹೊಂದಿದ್ದೇನೆ, ಈಗ ನಾನು ಓಟವನ್ನ ಓಡ್ತಾ ಇದ್ದೇನೆ. ಏನ್ ಮಾಡ್ತಾ ಇದ್ದೀನಿ, ನಾನು ಓಟವನ್ನ ಓಡ್ತಾ ಇದ್ದೇನೆ. ಯಾರನ್ನ ಮುಟ್ಟುವುದಕ್ಕೋಸ್ಕರವಾಗಿ, ದೇವರ ಬರುವಿಕೆಯನ್ನ, ಆತನನ್ನ ಮುಟ್ಟುವುದಕ್ಕೋಸ್ಕರವಾಗಿ, ಆತನನ್ನ ಎದುರು ನೋಡುವುದಕ್ಕೋಸ್ಕರವಾಗಿ ನಾನು ಪಂದ್ಯದಲ್ಲಿ ಏನ್ ಮಾಡ್ತಾ ಇದ್ದೇನೆ, ಓಡ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಡುವುಗಳು ಕಟ್ಟಿರಬೇಕು, ಸಿದ್ಧವಾಗಿ ನೀವು ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಏನಂತ ಹೇಳಂದ್ರೆ, ಪೌಲನು ಹೇಳ್ತಾ ಇದ್ದಾನೆ, ನಾನು ಎದೆ ಬೊಗ್ಗಿ ಯಾವ ರೀತಿಯಾಗಿ ಓಡುವುದಕ್ಕೆ ನಾನು ಸಿದ್ಧವಾಗ್ತಾ ಇದ್ದೇನೋ, ನೀವು ಕೂಡ ಏನಾಗಬೇಕು, ಓಟವನ್ನ ಓಡುವುದಕ್ಕೆ ನೀವು ಸಿದ್ಧರಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಸೊಂಟದಲ್ಲಿ ಏನಂತ ಹೇಳ್ಬೇಕು, ನಡುವಿನಲ್ಲಿ ಏನ್ ಮಾಡ್ತಾರೆ, ನಡುಕಟ್ಟನ್ನು ಏನು ಮಾಡ್ತಾರೆ, ಬೆಲ್ಟ್ ಕಟ್ತಾರೆ. ಹಲ್ಲೆಲೂಯಾ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸೈನಿಕರು ಏನ್ ಮಾಡ್ತಾರೆ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ನಡುಕಟ್ಟನ್ನು ಗಟ್ಟಿಯಾಗಿ ಬಿಗಿದು ಆ ಒಂದು ಯುದ್ಧದ ಸಾಮಗ್ರಿಗಳನ್ನ ಅಲ್ಲಿ ಏನ್ ಮಾಡ್ತಾ ಇದ್ರು, ಇಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನವೂ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ನಡುಗಳು ಕಟ್ಟಿರಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನು ಒಂದು ಕೆಲಸವನ್ನ, ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾನೆ. ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡುವಾಗ ಆ ಒಂದು ಕೆಲಸ ಕಾರ್ಯ ನಮಗೆ ಗೊತ್ತಾಗುತ್ತೆ. ಆ ಕಾರ್ಯ ಏನಂದ್ರೆ ದಾನಿಯೇಲನು ಒಂದು ದೃಢವಾದಂತ ಒಂದು ನಿರ್ಧಾರ ಮಾಡಿಕೊಳ್ತಾ ಇದ್ದಾನೆ. ನಾನು ಬಾಬೆಲ್ ಎನ್ನುವಂತ ದೇಶಕ್ಕೆ ಹೋಗಬೇಕಾಗಿದೆ, ಅಲ್ಲಿ ಭಯಂಕರವಾಗಿರ್ತಕ್ಕಂಥ ವಿಗ್ರಹಾರಾಧನೆ ಇದೆ, ಅದಕ್ಕೋಸ್ಕರವಾಗಿ ಆ ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ದಾನಿಯೇಲನು ತನ್ನ ನಡುವನ್ನ ಕಟ್ಟಿಕೊಂಡು ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ಸಿದ್ಧನಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಹೊಸದಾದಂತ ದೇಶ, ಅಲ್ಲಿ ಜನಾಂಗ, ಜಾತಿ, ಭಾಷೆ ಎಲ್ಲವೂ ಕೂಡ ಬೇರೆಯಾಗಿರುವಂತ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇನೆ, ದಾನಿಯೇಲನ ನಡುವನ್ನ ಕಟ್ಟಿಕೊಂಡು ಒಂದು ಸಿದ್ಧವಾಗಿರ್ತಕ್ಕಂಥ ಮನಸ್ಸಿನಿಂದ ರಾಜನ ಭೋಜನ ಪದಾರ್ಥಗಳನ್ನು ನಾನೇನ್ ಮಾಡೋದಿಲ್ಲ, ಊಟ ಮಾಡೋದಿಲ್ಲ. ಹಲ್ಲೆಲೂಯಾ. ರಾಜನಿಗೆ ಬರುವಂತ ಭೋಜನ ಪದಾರ್ಥಗಳು, ಅಲ್ಲಿರ್ತಕ್ಕಂಥ ಒಂದು ಮದ್ಯಪಾನ, ಅವೆಲ್ಲವುಗಳನ್ನು ನಾನೇನು ಮಾಡೋದಿಲ್ಲ, ಮುಟ್ಟಿಕೊಳ್ಳೋದಿಲ್ಲ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನಂದ್ರೆ ಒಂದು ದೃಢವಾದಂಥ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿನ ನಮ್ಮ ನಡುವುಗಳನ್ನು ನಾವು ಕಟ್ಟಿಕೊಳ್ಳಬೇಕಾಗಿದೆ. ಅದೇ ರೀತಿಯಾಗಿ ಯೋಬನು ಹೇಳ್ತಾನೆ 31ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ನಾನು ನನ್ನ ಕಣ್ಣುಗಳೊಳಗೆ ನಾನೇನ್ ಮಾಡಿದ್ದೇನೆ, ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ. ಹಲ್ಲೆಲೂಯಾ. ನನ್ನ ಕಣ್ಣುಗಳೊಂದಿಗೆ ನಾನು ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ. ನಾನು ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಎಂಬುದಾಗಿ. ಹಲ್ಲೆಲೂಯಾ.
ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಅಂಶಗಳನ್ನು ನಾವು ನೋಡುವಾಗ ನಮ್ಮ ನಡುವುಗಳನ್ನು ನಾವು ಕಟ್ಟಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇದೇ ಆಗಿದೆ. ಅದರ ಸಲ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ನಡುವುಗಳು ಏನಾಗಿರಲಿ, ಕಟ್ಟಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ಆ ವಾಕ್ಯ ಓದ್ರಿ, 31 ಮೊದಲನೇ ವಾಕ್ಯ. ಯೋಗ ಇನ್ನೊಂದು ತೆಗೆಯಪ್ಪ ಪಿನ್. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ. ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಎಂಬುದಾಗಿ. ಹಲ್ಲೆಲೂಯಾ. ಯಾರು ನಿಬಂಧನೆಯನ್ನು ಮಾಡಿಕೊಂಡಿದ್ದಾರೆ? ಯೋಬನು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಮನುಷ್ಯನು ಇಲ್ಲೇ ತಿರುಗ್ತಾ ಇದ್ದಾನೆ. ದೇವರನ್ನ ಕಾಣಲಾರದಂಥ ಒಂದು ಪರಿಸ್ಥಿತಿ, ದೇವರ ಬಗ್ಗೆ ಆಸೆ ಇರಲಾರದಂಥ ಒಂದು ಪರಿಸ್ಥಿತಿ ಏನಾಗಿದೆ, ಉದ್ಭವ ಆಗಿದೆ ಪ್ರಿಯರೇ. ಬಲವಾದ ಆಸೆ ಇಲ್ಲ, ಬಲವಾದ ನಂಬಿಕೆ ಇಲ್ಲ, ಬಲವಾದ ಭಕ್ತಿಯನ್ನ ಜನರು ಏನ್ ಮಾಡ್ತಾ ಇಲ್ಲ, ಅವರ ಜೀವಿತದಲ್ಲಿ ಮಾಡ್ತಾ ಇಲ್ಲ ಪ್ರಿಯರೇ. ಅದ್ರ ಸಲುವಾಗಿ ನಿಮ್ಮ ನಡುವುಗಳು ನೀವು ಕಟ್ಟಿಕೊಳ್ಳಬೇಕಾಗಿದೆ. ಅದ್ರ ಸಲುವಾಗಿ ಪೇತ್ರನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಸರಳವಾಗಿ ಹೇಳ್ತಾ ಇದ್ದಾನೆ. ಪೇತ್ರನ ಪತ್ರಿಕೆ, ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಏನಂತ ಹೇಳಂದ್ರೆ, ನಿಮ್ಮ ಮನಸ್ಸಿಗೆ ಇರುವಂಥ ನಡುವನ್ನು ನೀವು ಕಟ್ಟಿಕೊಳ್ಬೇಕಂತ. ಹಲ್ಲೆಲೂಯಾ. ಯಾವ ನಡುವು? ಮನಸ್ಸು ಇಲ್ಲೇ ಇರುತ್ತೆ, ಕುಂತ್ಕೊಂಡೆ ಒಮ್ಮೆ ಅಂತ ಇರ್ತೀವಿ ನಾವು, ಅನ್ಕೊಂತ ಇರ್ತೀವಿ, ಎಲ್ಲೆಲ್ಲಿಗೋ ಹೋಗ್ತಾ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೇರಳೆ ಹಣ್ಣು ನೇರಳೆ ಹಣ್ಣು ಕೋತಿದು ಕತೆ ಕೇಳಿದ್ದೀರಾ? ಕೇಳಿರ್ಬೇಕು ಅನ್ಸುತ್ತೆ ಅನೇಕರು. ಹಲ್ಲೆಲೂಯಾ. ಮೊಸಳೆ ಮತ್ತು ಕೋತಿ ಹಂಗೆ ದಿನಗಳು ಕಳೆದಂತೆಲ್ಲ ಭಾಳ ಸ್ನೇಹಿತರಾದ್ರಂತೆ. ಏನಾದರೂ ಸ್ನೇಹಿತರಾದರು. ಕೋತಿ ಮರದಲ್ಲಿ ವಾಸ ಮಾಡ್ತಾ ಇತ್ತು. ಏನು ಮಾಡ್ತಾ ಇತ್ತು? ವಾಸ ಮಾಡ್ತಾ ಇತ್ತು. ನೇರಳೆ ಹಣ್ಣುಗಳನ್ನು ತಿಂತಾ ಇರಬೇಕಾದ್ರೆ ಒಂದು ಸಾರಿ ಏನಾಯ್ತಂತೆ, ಇಬ್ಬರು ಗೆಳೆಯರಾದರು. ಯಾರು? ಕೋತಿ ಮತ್ತು ಮೊಸಳೆ ಗೆಳೆಯರಾದಾಗ ಅವಾಗ ಮೊಸಳೆ ಹೇಳ್ತು, ಏನಂತೇಳಿ, ಹೋಗಿ ಹೆಂಡತಿ ಕೊಡ್ತು. ಏನಂತ ಹೇಳ್ತು ಮೊಸಳೆ? ದೋಸ್ತ, ಯಾವಾಗಲೂ ನೀನು ಬರೇ ಗಿಡದ ಮೇಲೆ ಇರ್ತೀ, ನಮ್ಮ ಮನೆಗೆ ಬಾ, ನನ್ನ ಹೆಂಡತಿ ಒಳ್ಳೆಯ ಆಹಾರವನ್ನು ಬಡಿಸಿ ಹಾಕ್ತಾಳೆ, ಯಾವಾಗಲೂ ಬರೀ ಅದು ನೇರಳೆ ಹಣ್ಣನ್ನು ತಿನ್ಕೊಂತ ಇರ್ತೀಯಾ ಅಂಥೇಳಿ ಕೇಳಿದಾಗ ಅವಾಗ ಇದು ಮೊಸಳೆದ ಆಲೋಚನೆಯೇ ಬೇರಾಗಿತ್ತು. ಒಳ್ಳೆ ನೇರಳೆ ಹಣ್ಣನ್ನು ಯಾರು ತಿಂತಾ ಇದ್ದಾರೆ? ಕೋತಿ ತಿಂತಾ ಇದೆ. ಹಲ್ಲೆಲೂಯಾ. ಈಗ ನಾನು ಕೋತಿನ ತಿಂದುಬಿಟ್ರೆ, ಹಲ್ಲೆಲೂಯಾ, ಅಂಥ ಆಲೋಚನೆಯನ್ನು ಯಾವುದು ಮಾಡಿದೆ? ಮೊಸಳೆ ಮಾಡಿದೆ. ಮೊಸಳೆ ಮಾಡಿದಂಥ ಸಂದರ್ಭದಲ್ಲಿ ಕೋತಿ ಏನು ಮಾಡ್ತಂದರೆ, ಆಯಿತು ಅಂತೇಳಿ ಭಾಳ ಪೀಡಿಸುತ್ತಿರುವುದರಿಂದ ಒಂದು ದಿನ ಗೊತ್ತು ಮಾಡಿದ್ರು. ಆವತ್ತಿನ ದಿನ ಹೋಗ್ಬೇಕಂತೇಳಿ ಸಿದ್ಧವಾಗಬೇಕಾದ್ರೆ ನೇರಳೆ ಮರದಿಂದ ಕೋತಿ ಕೆಳಗಡೆ ಇಳಿದು ಬಂದು ಮೊಸಳೆಯ ಬೆನ್ನಿನ ಮೇಲೆ ಏನು ಮಾಡ್ತು? ಕೂತ್ಕೊಂತು ಪ್ರಿಯ. ಕೂತ್ಕೊಂಡ ಮೇಲೆ ಏನಾಯಿತು? ಮೊಸಳೆ ಹೋಗ್ತಾ ಇದೆ ಮುಂದಕ್ಕೆ ಹಂಗೆ. ಹಲ್ಲೆಲೂಯಾ. ಹೋಗ್ತಾ ಇರಬೇಕಾದ್ರೆ ಅವಾಗ ಮೊಸಳೆ ನಡುವಕ್ಕೆ ಬಂದ ಮೇಲೆ ಹೇಳ್ತಾ ಇದೆ ಕೋತಿಗೆ, ಏನಂತೇಳಿ, ನಾನು ಎಲ್ಲ ಸುಳ್ಳು ಹೇಳಿದ್ದು ಇಲ್ಲಿವರೆಗೂ, ನನ್ನ ಹೆಂಡತಿ ಹತ್ರ ಕರ್ಕೊಂಡು ಹೋಗಲ್ಲ, ನಿನಗೆ ಒಳ್ಳೆ ಆಹಾರ ನಿನಗೆ ಉಣಬಡಿಸಲ್ಲ, ನಿನ್ನ ತಿನ್ನಬೇಕು, ನೀನು ನೇರಳೆ ಹಣ್ಣನ್ನು ತಿಂದು ಅನೇಕ ಜಂತುಗಳನ್ನು ತಿಂದಿದ್ದೀನಿ, ಅವುಗಳ ಹೃದಯಗಳನ್ನು ನಾನು ತಿಂದಿದ್ದೀನಿ, ತಲೆ ಎಲ್ಲ ತಿಂದಿದ್ದೀನಿ, ಆದರೆ ನೀನು ಭಾಳ ಟೇಸ್ಟಾಗಿರ್ತೀಯ, ನಿನ್ನ ತಿನ್ನಬೇಕಂತೇಳಿನೇ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ನಡುವೆ ಹೋದ್ಮೇಲೆ ಅಂತಂತೆ. ಅವಾಗ ಕೋತಿ ಏನು ಮಾಡ್ತು? ಒಂದು ಆಲೋಚನೆ ಮಾಡ್ತು. ಅಯ್ಯೋ, ಈ ಸಂಗತಿ ನೀನು ಮೊದಲೇ ಹೇಳಿದರೆ ನಾ ಏನು ಮಾಡ್ತಾ ಇದ್ದೆ? ನನ್ನ ಹೃದಯನ ನನ್ನೊಟ್ಟಿಗೆ ಕರ್ಕೊಂಡು ಬರ್ತಾ ಇದ್ದೆ, ಆದರೆ ನನ್ನ ಹೃದಯವನ್ನು ನಾನು ಎಲ್ಲಿಟ್ಟೀನಿ? ಈಗ ಎಲ್ಲಿಟ್ಟೀನಿ? ಗಿಡದಾಗಿಟ್ಟೀನಿ ಅಂಥೇಳಿ ಏನು ಮಾಡ್ತಂತೆ ಕೋತಿ? ಮೊಸಳೆಗೆ ಹೇಳ್ತಂತೆ ಪ್ರಿಯರೇ. ಹಲ್ಲೆಲೂಯಾ. ಹೇಳಿದಾಗ ಆಯ್ತು. ಅವಾಗ ಅಯ್ಯೋ ಹೌದಾ, ನಾನು ನಿನ್ನ ಹೃದಯನೇ ತಿನ್ನಬೇಕಂತೇಳಿ ಅಂದ್ಕೊಂಡಿದ್ದೆ ಅಂತೇಳಿ ಮೊಸಳೆಗೆ ಹೇಳಿದ ಮೇಲೆ ಮೊಸಳೆ ಪುನಃ ತಡಕ್ಕ ಬಂದ ಮೇಲೆ ಗಿಡ ಏರಿ ಕೂತ್ಕೊಂತು. ಯಾವುದು? ಕೋತಿ ಗಿಡ ಏರಿ ಕೂತ್ಕೊಂಡು ಅವಾಗ ಹೇಳುತ್ತೆ, ನನಗೆ ಗೊತ್ತಿತ್ತು ಮೊದಲೇ ಮೊಸಳೆ ನೀನು ಮೋಸ ಮಾಡ್ತೀಯ ಅಂತೇಳಿ, ಆದರೂ ಕೂಡ ನಾನು ಬಂದೆ ನಿನ್ನ ಬಣ್ಣದ ಮಾತುಗಳನ್ನು ಕೇಳಿ, ಒಳ್ಳೆ ಊಟ ಕೊಡ್ತೀಯ ಅಂತೇಳಿ ಕೇಳಿ, ಆದರೆ ನೀನು ಮೋಸ ಮಾಡಿದೆಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಬ್ಬೊಬ್ಬರು ಮನುಷ್ಯರು, ಕೋತಿದ ಎಲ್ಲನ್ನ ಹೃದಯ ಎಲ್ಲಿರುತ್ತೆ?
ಗಿಡದಾಗ ಇರುತ್ತಾ? ಇರಲ್ಲ. ಇರುತ್ತ್ರಿ? ಇರಲ್ಲ. ಎಲ್ಲಿ ಮನುಷ್ಯ ಎಲ್ಲಿರ್ತಾನೆ ಅಲ್ಲೇ ಹೃದಯ ಇರುತ್ತೆ, ಬಾಡಿ ಎಲ್ಲ ಕೂಡ ಅಲ್ಲೇ ಇರುತ್ತೆ. ಆದರೆ ಕೋತಿ ಏನು ಮಾಡ್ತು? ತನ್ನ ಆಲೋಚನೆಯಿಂದ ಏನು ಮಾಡ್ತು ಪ್ರಿಯರೇ? ತನ್ನ ಜ್ಞಾನದಿಂದ, ಬುದ್ಧಿಯಿಂದ ಪುನಃ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತೆ. ಇವತ್ತಿನ ದಿನ ಅನೇಕರು ಏನಾಗಿದ್ದಾರೆ ಅಂದರೆ, ಆ ಕೋತಿ ಹೆಂಗ ಮಾಡ್ತೋ ಅದ್ರಂಗೆ ಬಾಡಿ ಮಾತ್ರ ಪ್ರೆಸೆಂಟ್ ಇರ್ತಾರೆ, ಮೈಂಡ್ ಎಲ್ಲ ಕಡೆಗೆ ಹರಿದು ಬರುತ್ತೆ. ಇಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ. ಆದರೆ ಕೆಲವೊಬ್ರು, ಈಗ ರಾತ್ರಿ ಆಗಿದೆ, ಒಂದು ವೇಳೆ ನಿಮ್ಮ ಎಮ್ಮೆಗಳು ಹಸುಗಳು ಏನಾದರೂ ಇದ್ದರೆ ಹಾಲು ಒಲೆ ಮೇಲೆ ಇಟ್ಟು ಬಂದಿದ್ದೆ, ಹಾಲು ಒಲೆ ಮೇಲೆ ಇಟ್ಟು ಬಂದಿದ್ದೆ, ಅವೇನಾದರೂ ಇಟ್ಟು ಹಂಗೆ ಬಂದಿರ್ತಾರೆ ಕೆಲವೊಬ್ಬರು ಮಂದಿರಕ್ಕೆ. ಏನಾಗಿದ್ದಾವೋ ಏನೋ ಅಂತೇಳಿ ಇನ್ನು ಬೇರೆ 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 ಎಲ್ಲ ಆಲೋಚನೆಗಳನ್ನು ಎಲ್ಲಿ ಮಾಡ್ತಾರ? ವಾಕ್ಯ ಕೇಳುವಾಗ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ರೀ? ವಾಕ್ಯ ಕೇಳುವಾಗ. ಬೇರೆ ಸಂದರ್ಭದಲ್ಲೆಲ್ಲ ವಾಕ್ಯ ಕೇಳುವಾಗನೇ ಈ ಎಲ್ಲ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನ ಕ್ರೈಸ್ತರು, ದೇವರ ಮಕ್ಕಳು ಅನ್ನಿಸಿಕೊಂಡಂಥವ್ರು ಏನಾಗ್ತಾ ಇದ್ದಾರೆ? ತಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಹರಿದು ಬಿಡ್ತಾ ಇದ್ದಾರೆ. ಅದರ ಸಲುವಾಗಿ ಹೇಳ್ತಾ ಇದ್ದಾನೆ ಪೇತ್ರನು, ನಿಮ್ಮ ಮನಸ್ಸೆಂಬ ನಡುವನ್ನು ನೀವೇನು ಮಾಡಬೇಕಾಗಿದೆ? ಕಟ್ಟಿಕೊಳ್ಳಬೇಕಾಗಿದೆ ಎಂಬುದಾಗಿ. ಹಲ್ಲೆಲೂಯ! ಮನಸ್ಸಿನ ನಡುವನ್ನು ನೀವು ಕಟ್ಟಿಕೊಳ್ಳಬೇಕಾಗಿದೆ. ಮನಸ್ಸು ಆ ಕಡೆ ಈ ಕಡೆ ಹರಿದಾಡುತ್ತೆ, ಎಲ್ಲ ಕಡೆಗೆ ಹೋಗ್ಬೇಕಂತೇಳಿ ಜಾರುತ್ತೆ. ಆದರೆ ದೇವರಲ್ಲಿ ಬಂದಾಗ ನೀನು ಯಾವ ಕಡೆಯೂ ಕೂಡ ಜಾರಲಾರದ ಹಾಗೆ ದೇವರ ಮೇಲೆ ನೀನು ಪರಿಪೂರ್ಣವಾಗಿ ಭಕ್ತಿಯನ್ನು ಮಾಡಬೇಕಾಗಿದೆ. ನಿನ್ನ ನಡುವುಗಳನ್ನು ನೀನು ಕಟ್ಟಿಕೊಳ್ಳಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿನ ನಿಮ್ಮ ನಡುವುಗಳನ್ನು ನೀವು ಕಟ್ಟಿಕೊಂಡಿದ್ದೀರಾ? ಯೇಸು ಸ್ವಾಮಿ ಪೌಲನಿಗೆ ದರ್ಶನ ಕೊಟ್ಟಾದ ಮೇಲೆ ಪೌಲನ ಅನೇಕ ಪತ್ರಗಳನ್ನು ಬರೆದಾದ ಮೇಲೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ, ಸತ್ಯವೆಂಬ ನಡುಕಟ್ಟನ್ನು ನೀವು ಕಟ್ಟಿಕೊಳ್ಳಿರಿ. ಯಾವ ನಡುಕಟ್ಟನ್ನು ಕಟ್ಟಿಕೊಳ್ಳಬೇಕಾಗಿದೆ? ಸತ್ಯ. ಯಾವುದು ಸತ್ಯವಾಗಿದೆ? ದೇವರ ವಾಕ್ಯ. ಸತ್ಯ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ನೀವು ನಿಮ್ಮ ನಡುವುಗಳನ್ನು ಕಟ್ಟಿಕೊಂಡಂಥವರಾಗಿರಬೇಕು. ನೀವು ದೇವರನ್ನು ಎದುರುಗೊಳ್ಳುವುದಕ್ಕೆ ಹೋಗುವಂಥ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಭಕ್ತನು ಹೇಳ್ತಾನೆ, ಒಬ್ಬ ಕವಿ ಹೇಳ್ತಾನೆ, ಮನುಷ್ಯನು ಮುಂದೆ ಹೋಗುವಂಥ ದಿನಗಳಲ್ಲೆಲ್ಲ ಅವನು ಯಾವುದಕ್ಕೆ ಸಮೀಪನಾಗ್ತಾ ಇದ್ದಾನೆ? ಸಮಾಧಿಗೆ ಸಮೀಪನಾಗ್ತಾ ಇದ್ದಾನೆ. ತನ್ನ ಜೀವಿತದ ಅಂತ್ಯವನ್ನು ಸಮಾಧಿಯಲ್ಲಿ ಕಳೀತಾನೆ ಅಂತೇಳಿ ಒಬ್ಬ ಕವಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಅದು ಅಲ್ಲವೇ ಅಲ್ಲ. ನಾವು ಮುಂದೆ ಒಂದೊಂದು ದಿನವೂ ಕಳೆಯುವಂಥ ದಿನವು ನಮ್ಮ ಪ್ರಿಯ ರಕ್ಷಕನಾಗಿರುವಂಥ ಯೇಸು ಸ್ವಾಮಿಯನ್ನು ಭೇಟಿ ಆಗುವುದಕ್ಕೆ, ಮಧ್ಯಾಕಾಶದಲ್ಲಿ ನೀಲಿಯ ಆಕಾಶದಲ್ಲಿ ಆತನನ್ನು ಭೇಟಿ ಆಗುವುದಕ್ಕೆ ನಾವು ಕಳೆಯುವಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ನಡುಗಳನ್ನು ನೀವು ಕಟ್ಟಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಾನಿಯೇಲನ ನಡುವನ್ನು ಕಟ್ಟಿಕೊಂಡ, ಯೋಬನ ನಡುವನ್ನು ಕಟ್ಟಿಕೊಂಡ. ಹೇಯವಾದ ಕೃತ್ಯಗಳನ್ನು ನಾವು ಮಾಡಬಾರದು, ಅಸಹ್ಯವಾದಂಥ ಕಾರ್ಯಗಳನ್ನು ನಾವು ಮಾಡಬಾರದು. ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಈ ಒಂದು ಲೋಕಕ್ಕೆ ಬೆಳಕಾಗಿ ನಾವು ಜೀವಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಎರಡನೇದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಿಮ್ಮ ದಿವಟಿಗೆಗಳು ಏನಾಗ್ತಾ ಇರಬೇಕು? ಉರಿಯುತ್ತಾ ಇರಬೇಕು. ಹಲ್ಲೆಲೂಯಾ. ನಿಮ್ಮ ದೀಪಗಳು ಏನಾಗ್ತಾ ಇರಬೇಕು? ಉರಿತಾ ಇರಬೇಕು. ಇವತ್ತಿನ ದಿನ ಅನೇಕರು ದೇವರನ್ನು ನಂಬಿದ ಮೇಲೆ, ಅನೇಕರು ರಕ್ಷಣೆ ಹೊಂದಿದ ಮೇಲೆ ಅವರು ಅಂದುಕೊಳ್ತಾ ಇದ್ದಾರೆ ತಮ್ಮ ದೀಪಗಳು ಉರಿತಾ ಇದ್ದಾವೆ ಅಂತೇಳಿ. ಆದರೆ ಅನೇಕರು ತಮ್ಮ ದೀಪಗಳನ್ನು ತಾವೇ ಏನು ಮಾಡಿದ್ದಾರೆ? ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಏನು ಮಾಡಿದ್ದಾರೆ? ತಮ್ಮ ದೀಪಗಳನ್ನು ತಾವೇ ಆರಿಸಿಕೊಂಡಿದ್ದಾರೆ. ಯಾಕೆ ಆರಿಸಿಕೊಂಡಿದ್ದಾರೆ ಅಂತೇಳಿ ಅದನ್ನು ಕೂಡ ನಾವು ಸತ್ಯವೇದದ ಮೂಲಕವಾಗಿ ನಾವು ನೋಡುವಾಗ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಬುದ್ಧಿ ಇಲ್ಲದ ಕನ್ನಿಕೆಯರ ಜೀವಿತ, ಹಲ್ಲೆಲೂಯಾ, ಅವರ ಜೀವಿತದಲ್ಲಿ ಪವಿತ್ರಾತ್ಮನು ಇಲ್ಲ, ಪ್ರಾರ್ಥನೆ ಜೀವಿತ ಇಲ್ಲ, ಎಣ್ಣೆ ಎನ್ನುವಂಥದ್ದು ಖಾಲಿಯಾಗಿ ಹೋಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ದಿವಿಟಿಗೆಗಳು ಉರಿಯುತ್ತಿರಲಿ. ಇವತ್ತಿನ ದಿನ ಪವಿತ್ರಾತ್ಮನ ಮೂಲಕವಾಗಿ ನಿಮ್ಮ ಜೀವಿತಗಳು ಅನೇಕರಿಗೆ ಬೆಳಕಾಗಿ, ಮಾದರಿಯಾಗಿ ಕಾಣಿಸಿಕೊಳ್ತಾ ಇದ್ದಾವ. ಅದರ ಸಲುವಾಗಿ 60ನೇ ಅಧ್ಯಾಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ನಿನ್ನ ಮೇಲೆ ಯಾರು ಉದಯಿಸಿದ್ದಾರೆ? ಯೆಹೋವನು ಉದಯಿಸಿದ್ದಾನೆ. ಹಲ್ಲೆಲೂಯಾ. ಅನೇಕರು ಅಂದುಕೊಳ್ತಾ ಇರ್ತಾರೆ, ಅಯ್ಯೋ ನಮ್ಮ ಮನೆಯಲ್ಲಿ ಬೆಳಕಿಲ್ಲ ಅಂತೇಳಿ. ಯಾವಾಗಂತಾರೆ ಅವರೆಲ್ಲ? ಮಕ್ಕಳು ಆಗ್ಲಾರ್ದಾಗ ಅಂತಾರೆ. ನಿಜವಾದಂಥ ಕುಮಾರ, ನಿಜವಾಗಿರ್ತಕ್ಕಂಥ ಮಗ ಯಾರು?
ಯೇಸು ಕ್ರಿಸ್ತನು. ಆತನು ನಿನ್ನ ಜೀವಿತದಲ್ಲಿ ಬರಲಾರದೆ ಹೋದರೆ ನೀನು ಕಾರ್ಗತ್ತಲಿನಲ್ಲಿಯೇ ಜೀವಿಸ್ತಾ ಇರ್ತೀಯ. ಹಲ್ಲೆಲೂಯಾ. ಯಾರು ಬಂದರೆ ನಿನಗೆ ಬೆಳಕಾಗುವಂಥದ್ದು? ಕುಮಾರನು ಬಂದರೆ. ಆ ಕುಮಾರನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ತಮ್ಮ ದಿವಟಿಗೆಗಳನ್ನು ಆರಿಸಿಕೊಳ್ತಾರೆ, ಯಾರು ತಮ್ಮ ದೀಪಗಳನ್ನು ಆರಿಸಿಕೊಳ್ತಾರೆ ಅಂತೇಳಿ ಪರ್ವತದ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಅವರು ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 15ನೇ ವಚನ ಓದ್ರಿ ಒಂದ್ಸಾರಿ. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 15ನೇ ವಚನ. ದೀಪವನ್ನ ಹತ್ತಿಸಿ ಎಲ್ಲಿ ಇಡ್ತಾರಂತೆ? ದೀಪವನ್ನು ಹಚ್ಚಿಸಿ ಕೊಳಗದೊಳಗೆ ಇಡುವುದಿಲ್ಲ. ಯಾರು ದೀಪವನ್ನು ಆರಿಸಿಕೊಳ್ಳುವಂಥವರು? ಕೊಳಗದೊಳಗೆ ಇಡಲ್ಪಟ್ಟಂಥವರು, ತಮ್ಮ ದೀಪವನ್ನು ಕೊಳಗದಲ್ಲಿ ಇಟ್ಟಂಥವರು. ಹಲ್ಲೆಲೂಯಾ. ಕೊಳಗ ಅಂದರೆ ಆವತ್ತಿನ ದಿನಗಳಲ್ಲಿ, ಇಂದಿನ ಕಾಲದಲ್ಲಿ ವ್ಯಾಪಾರಸ್ಥರು ಉದ್ಯೋಗ ಮಾಡುವಂಥವರು ಈ ಕೊಳಗವನ್ನು ಏನು ಮಾಡ್ತಾ ಇದ್ರು? ಬಳಕೆ ಮಾಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರಿಗೆ ತಮ್ಮ ಉದ್ಯೋಗ, ತಮ್ಮ ಜೀವಿತದ ಕೆಲಸ ಕಾರ್ಯಗಳೇ ಏನಾಗಿದ್ದಾವೆ? ದೇವರಿಗಿಂತ ಹೆಚ್ಚಾಗಿದ್ದಾವ. ದೇವರಿಗೆ ಅವ್ರು ಏನು ಮಾಡಲ್ಲ? ಸಮಯವನ್ನು ಕೊಡಲ್ಲ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವ್ರು ಏನು ಮಾಡಲ್ಲ? ಸಮಯವನ್ನು ಕೊಡಲ್ಲ. ದೇವರನ್ನ ಆರಾಧನೆ ಮಾಡೋದಕ್ಕೆ ಅವ್ರು ಏನು ಮಾಡಲ್ಲ? ಸಮಯವನ್ನು ಕೊಡಲ್ಲ. ಪವಿತ್ರಾತ್ಮನ ಅಭಿಷೇಕವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವ್ರು ಏನು ಮಾಡಲ್ಲ? ಸಮಯವನ್ನು ಕೊಡಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ಗುಂಪು ದೀಪವನ್ನು ಆರಿಸಿಕೊಳ್ಳುವಂಥವ್ರು ಯಾರು? ಕೊಳಗದೊಳಗೆ ದೀಪವನ್ನು ಇಡುವಂಥವರು. ಹಲ್ಲೆಲೂಯಾ. ಕೊಳಗದೊಳಗೆ ಒಂದು ದೀಪ ಹಚ್ಚಿ ಬಕೆಟ್ ಡಬ್ಬಾಕ್ರಿ, ಏನಾಗುತ್ತೆ? ಆರಿ ಹೋಗುತ್ತೆ. ಯಾಕೆ ಆರಿ ಹೋಗುತ್ತೆ? ಒಳಗಡೆ ಗಾಳಿ. ಹಲ್ಲೆಲೂಯಾ. ಅದು ಏನಾಗ್ಬಿಡುತ್ತೆ? ಸಡನ್ನಾಗಿ ಆರಿ ಹೋಗಿಬಿಡುತ್ತೆ ಪ್ರೇರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ಗುಂಪು ಎಂಥ ಗುಂಪು ಅಂದರೆ, ತಮ್ಮ ಜೀವಿತವನ್ನೆಲ್ಲ ಬರೀ ಉದ್ಯೋಗದಲ್ಲಿಯೇ, ಹಣದ ಗಳಿಕೆಯಲ್ಲಿಯೇ ಏನು ಮಾಡ್ತಾರೆ? ಇವರು ಕಳೀತಾರೆ. ಸೃಷ್ಟಿಕರ್ತನಾದ ದೇವರನ್ನು ಇವರು ಆರಾಧನೆ ಮಾಡೋದಿಲ್ಲ. ಸೃಷ್ಟಿಯ ವಸ್ತುಗಳನ್ನು, ಲಯವಾಗುವಂಥ ಸ್ಥಿತಿಗಳನ್ನು ಇವ್ರು ಏನು ಮಾಡ್ತಾರೆ? ಆರಾಧನೆ ಮಾಡ್ತಾ ಇರ್ತಾರೆ. ನೇಮ ನಿಷ್ಠೆಗಳನ್ನು, ಮೂಢನಂಬಿಕೆಗಳನ್ನು ಆಚರಣೆ ಮಾಡುವಂಥವರು ಆಗಿರ್ತಾರೆ ಪ್ರೇರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ರಕ್ಷಣೆ ಹೊಂದಿದ ಮೇಲೆ ಅವರು ಆಯಿತು, ರಕ್ಷಣೆ ಹೊಂದ್ಬಿಟ್ಟಿವಿ, ನಮಗೆ ಯಾಕೆ ಮತ್ತೆ ಕೊಳ್ಳಕ್ಕೆ ಶಿಲುಬೆಕ್ಕೆ ಮುಟ್ರ ಆಯಿತು, ವಾರ ವಾರ ಏನು ಮಾಡೋದು ಅದು ಮಾಡಿಬಿಟ್ರ ಆಯಿತು ಅಂಥೇಳಿ ಆ ರೀತಿಯಾಗಿ ತಾವು ತಪ್ಪಾದ ರೀತಿಯಲ್ಲಿ ದೇವರನ್ನು ಹಿಂಬಾಲಿಸ್ತಾ ಇರ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಕೊಳಗದೊಳಗೆ ಇಡಲ್ಪಟ್ಟಿರ್ತಕ್ಕಂಥ ದೀಪ. ಇದು ಕೊಳಗಂದ್ರೆ ಯಾವುದಕ್ಕೆ ಸಾದೃಶ್ಯ? ಉದ್ಯೋಗಕ್ಕೆ ಸಾದೃಶ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡನೇ ಗುಂಪಿನವರು ಯಾರಂದರೆ, ತಮ್ಮ ದೀಪವನ್ನು ಆರಿಸಿಕೊಳ್ಳುವಂಥವರು. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಾಕ್ಯ ಹೋದ್ರಿ ಬೇಗ ಬೇಗ. ಯಾರೂ ದೀಪವನ್ನು ಹಚ್ಚಿ ಮಡಕೆಯಿಂದ ಮುಚ್ಚುವುದಿಲ್ಲ. ಎರಡನೇದಾಗಿ ದೀಪವನ್ನು ಆರಿಸಿಕೊಳ್ಳುವಂಥವ್ರು ಯಾರು? ಪಾತ್ರೆಯಲ್ಲಿ, ಮಡಕೆಯಲ್ಲಿ ದೀಪವನ್ನು ಮುಚ್ಚುವಂಥವರು. ಮಡಕೆ, ಪಾತ್ರೆ ಅಂದರೆ ಯಾವುದಕ್ಕೆ ಸಾದೃಶ್ಯ? ಕುಟುಂಬದ ಕೆಲಸ ಕಾರ್ಯಗಳಿಗೆ ಸಾದೃಶ್ಯ. ಇವರೆಲ್ಲ ದಿನ ಆ ಪಾತ್ರೆ ಈ ಪಾತ್ರೆಯಲ್ಲಿಯೇ ಏನು ಮಾಡ್ತಾರೆ? ಕಾಲ ಕಳೀತಾರೆ. ಗಂಡನಿಗೊಂದು ಅಡಿಗೆ, ಹೆಂಡತಿಗೊಂದು ಅಡಿಗೆ, ಮಕ್ಕಳಿಗೊಂದು ಅಡಿಗೆ ಮಾಡೋದ್ರಾಗನೇ ಎಲ್ಲ ಸಮಯವನ್ನು ಏನು ಮಾಡ್ತಾರೆ? ವ್ಯರ್ಥ ಮಾಡ್ತಾರೆ ಪ್ರೇರೆ. ಆದರೆ ದೇವರಿಗೆ ಸಮಯವನ್ನು ಕೊಡೋದಿಲ್ಲ. ಮರಿಯಳೆ ನೀನು ಮಾಡ್ತಾಳೆ ನೀನು ಅನೇಕ ವಿಷಯದಲ್ಲಿ ಏನಾಗಿದೆ? ನೀನು ಗಡಿಬಿಡಿಯಲ್ಲಿದ್ದೀಯ. 10ನೇ ಅಧ್ಯಾಯದಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಲಾಜರ, ಮಾರ್ತ, ಮರಿಯಳ ಮನೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮರಿಯಳು ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಕೂತುಕೊಂಡು ವಾಕ್ಯವನ್ನು ಏನು ಮಾಡ್ತಾ ಇದ್ದಾಳೆ? ಆಲಿಸ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ. ಆದರೆ ಮಾರ್ತಳಾದರೂ ಗಡಿಬಿಡಿಯಿಂದ, ಚಿಂತೆಯಿಂದ ಆ ಪಾತ್ರೆ ಸದ್ದು ಮಾಡಿದೆ, ಆ ಅಡಿಗೆ ಮಾಡಿದೆ, ಈ ಅಡಿಗೆ ಮಾಡಿದೆ ಅಂತೇಳಿ ಎಲ್ಲ ದಿನವೆಲ್ಲ ಎಲ್ಲಿ ಕಳೀತಾ ಇದ್ದಾಳೆ? ಅಡುಗೆ ಮನೆಯಲ್ಲಿನೇ ಕಳೀತಾ ಇದ್ದಾಳೆ. ದೇವರಿಗೆ ಸಮಯವನ್ನು ಕೊಡ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ದೈವ ಸೇವಕರ ತಾಯಿ ಪ್ರಿಯರೇ, ಸುಸನ್ನ ಅಂತೇಳಿ ಅವ್ರ ಹೆಸರು. ಹಲ್ಲೆಲೂಯಾ. ಮೆಥೋಡಿಸ್ಟ್ ಸಂಸ್ಥೆಗಳನ್ನು ಹೆಸರುಗಳನ್ನು ಕೇಳಿರ್ತೀವಿ ಕೆಲವೊಬ್ಬರು. ಆ ಮೆಥೋಡಿಸ್ಟ್ ಸಂಸ್ಥೆಯ ಸ್ಥಾಪಕನಾಗಿರ್ತಕ್ಕಂಥ ಜಾನ್ ವೆಸ್ಲಿ ಎನ್ನುವಂಥ ಅಯ್ಯನವರ ತಾಯಿ ಸುಸನ್ನ ವೆಸ್ಲಿ. ಆಕೆಗೆ ಎಷ್ಟು ಜನ ಮಕ್ಕಳು ಗೊತ್ತಾ?
19 ಜನ ಮಕ್ಕಳು. ಎಷ್ಟು ಜನ ಮಕ್ಕಳು? 19 ಜನ ಮಕ್ಕಳು. 19 ಜನ ಮಕ್ಕಳಿಗೆ ಡೈಲಿ ಪ್ರತಿದಿನವೂ ಕೂಡ ವಾಕ್ಯ ಹೇಳೋದು, 19 ಜನ ಮಕ್ಕಳಿಗೆ ಪ್ರತಿದಿನವೂ ಕೂಡ ಪ್ರಾರ್ಥನೆ ಮಾಡೋದು. ರಾತ್ರಿ ಮಲಗುವಾಗ ಪ್ರತಿಯೊಬ್ಬರ ತಲೆಯ ಪಕ್ಕದಲ್ಲಿ ಹೋಗಿ ಮೊಣಕಾಲೂರಿ ಒಬ್ಬೊಬ್ಬ ಮಗನಿಗೋಸ್ಕರವಾಗಿ ಏನು ಮಾಡ್ತಾ ಇದ್ಲಂತ ಆ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜಾನ್ ವೆಸ್ಲಿ ಅವರು ಕುದುರೆಯನ್ನು ಏರಿದರೆ ಸುವಾರ್ತೆಯನ್ನು ಸಾರೋದಕ್ಕೆ ಏನು ಮಾಡಿದ್ರು? ಪ್ರಾರಂಭ ಮಾಡುವಾಗ ಅನೇಕ ಸಂಘ ಸಂಸ್ಥೆಗಳನ್ನು ಏನು ಮಾಡಿದ್ರು? ಅವರು ಕಟ್ಟಿದರು ಪ್ರಿಯರೇ. ಸುಮಾರು 8,000 ಮೈಲಿ ಅನಿಸುತ್ತೆ. ಅವ್ರು ಏನು ಮಾಡಿದ್ರಂತೆ? ಕುದುರೆಯ ಮೇಲೆಯೇ ಹೋಗಿ ಸುವಾರ್ತೆಯನ್ನು, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ಅನೇಕ ಆತ್ಮಗಳನ್ನು ಏನು ಮಾಡಿದ್ರು? ಗೆದ್ದುಕೊಂಡ್ರು ಪ್ರಿಯರೇ, ಇಂಗ್ಲೆಂಡ್ ದೇಶದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ತಾಯಿಗೂ 19 ಜನ ಮಕ್ಕಳನ್ನು ಊಹಿಸಿ. ಇವತ್ತು ಇಬ್ಬರು ಜನರಿಗೆ ಎಷ್ಟೋ ಹೇಗಾಡ್ತಾ ಇರ್ತಾರೆ, ಒಬ್ಬರಿಗೆ ಎಷ್ಟೋ ಹೇಗಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕುಟುಂಬದ ಕೆಲಸ ಕಾರ್ಯಗಳಲ್ಲಿಯೇ ಸಮಯವನ್ನು ಕಳೀತಾರೆ. ದೀಪವನ್ನು ಏನು ಮಾಡ್ತಾರೆ? ಆರಿಸಿಕೊಂಡು ಬಿಡ್ತಾರೆ. ಇವರಾಗಿಯೇ ದೀಪವನ್ನು ಏನು ಮಾಡ್ತಾರೆ? ಆರಿಸಿಕೊಂಡು ಬಿಡ್ತಾರೆ ಪ್ರಿಯರೇ. ಇಲ್ಲಿ ನೋಡ್ತಾ ಇದ್ದೇವೆ. ಎರಡನೇದಾಗಿ ಪಾತ್ರೆಯಲ್ಲಿ, ಮಡಕೆಯಲ್ಲಿ ತಮ್ಮ ದೀಪಗಳನ್ನು ಏನು ಮಾಡ್ತಾರೆ? ಮುಚ್ಚಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ಯಾರಂದ್ರೆ, ಅದೇ ವಾಕ್ಯ ಕಂಟಿನ್ಯೂ ಮಾಡ್ರಿ. 16ನೇ ವಾಕ್ಯ, ಲೂಕನು ಬರೆದ ಸುವಾರ್ತೆ. ಮಂಚದ ಕೆಳಗೆ ಇಡುವ ದೀಪ. ಹಲ್ಲೆಲೂಯಾ. ಎಲ್ಲಿಡ್ತಾರೆ ಇವರು? ದೀಪವನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ಮಂಚದ ಕೆಳಗೆ ಇಡ್ತಾರೆ. ಮಂಚದ ಮೇಲೆ ಏನು ಮಾಡ್ತೀವಿ ನಾವು? ಮಲ್ಕೊಂತೀವಿ. ಹಲ್ಲೆಲೂಯಾ. ದೀಪ ಇಟ್ಟು ಕೆಳಗೆ, ಮಂಚದ ಮೇಲೆ ದೀಪ ಇಟ್ಟು ಮಲ್ಕೊಂಡ್ರೆ ಒತ್ತು ಉರಿದ್ರೆ ಸಾಯೋದು ಯಾರು? ಮಂಚದ ಮೇಲೆ ಮಲಗಿದಂಥವ್ರೆ. ಹಲ್ಲೆಲೂಯಾ. ಇದು ಭಾಳ ಡೇಂಜರ್ ಗುಂಪು, ಇದು 3ನೇ ಗುಂಪು. ಹಲ್ಲೆಲೂಯಾ. ಇವ್ರದ್ದು ಏನಂದರೆ ಸುಖ ಭೋಗ, ಸುಖವಾದಂಥ ನಿದ್ರೆ, ದೇವರ ಧ್ಯಾನ ಮಾಡಲಾರದಂಥವರು, ಲೋಕದ ಭೋಗಗಳಿಗೋಸ್ಕರವಾಗಿ ಜೀವಿಸುವಂಥವರು. ಕಷ್ಟ ಬಂದಾಗ ಅಷ್ಟೇ ದೇವರು, ಸುಖ ಇದ್ದಾಗ ದೇವರು ಬೇಡ, ದೇವಸ್ಥಾನನೂ ಬೇಡ. ಹಲ್ಲೆಲೂಯಾ. ದೇವರನ್ನು ಆರಾಧನೆ ಮಾಡುವಂಥ ಸ್ಥಳಕ್ಕೂ ಬರುವಂಥದ್ದು ಬೇಡ. ಹಲ್ಲೆಲೂಯಾ. ಸುಖ ಇದೆ. ಈ ರೀತಿಯ ಜನಪ್ರಿಯರೇ ತಮ್ಮ ಸ್ವಂತ ಕಾರ್ಯಗಳಿಗೋಸ್ಕರವಾಗಿ, ಸುಖ ಭೋಗಗಳಿಗೋಸ್ಕರವಾಗಿ ಇವ್ರು ಏನು ಮಾಡ್ತಾರೆ? ತಮ್ಮ ದೀಪವನ್ನು ಆರಿಸಿಕೊಳ್ತಾರೆ. ದೇವರಿಗೆ ಸಮಯವನ್ನು ಕೊಡೋದಿಲ್ಲ. ದೇವರಿಗೆ ಎಂದೂ ಕೂಡ ತಮ್ಮ ಜೀವಿತದಲ್ಲಿ ಸಮಯವನ್ನು ಕೊಡಲಾರದಂಥವ್ರು ಆಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ 3 ರೀತಿಯ ಜನರು ತಮ್ಮ ದೀಪಗಳನ್ನು ಆರಿಸಿಕೊಳ್ತಾರೆ ಪ್ರಿಯರೇ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತೇಳಿ? ನಿಮ್ಮ ದೀಪಗಳು, ದಿವಟಿಗೆಗಳು ಉರಿಯುತ್ತಲೇ ಇರಬೇಕು. ಹಲ್ಲೆಲೂಯಾ. ಏನಾಗ್ತಾ ಇರಬೇಕು? ಉರಿತಾ ಇರಬೇಕು. ಉರಿಬೇಕಂದ್ರೆ ಏನು ಬೇಕು? ಪವಿತ್ರಾತ್ಮನು ಬೇಕು ನಮಗೆ. ಯಾರು ಬೇಕು? ಪರಿಶುದ್ಧಾತ್ಮ ದೇವರು ಬೇಕು ನಮಗೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೆಹೋವನು ನಮ್ಮ ಮೇಲೆ ಉದಯಿಸಿದ್ದಾನೆ, ಕಾರ್ಗತ್ತಲೆಯನ್ನು ದೇವರು ದೂರ ಮಾಡಿದ್ದಾನೆ, ಪವಿತ್ರಾತ್ಮನ ಅಭಿಷೇಕವನ್ನು, ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಅದನ್ನು ಅನುಭವಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ನಿಮ್ಮ ದೀಪಗಳು ಉರಿಯುವ ದೀಪಗಳೋಪಾದಿಯಲ್ಲಿರಬೇಕು. ನಿಮ್ಮ ದೀಪಗಳು ಉರಿದ್ರೆ ಏನಾಗುತ್ತೆ ಗೊತ್ತಾ? 10 ಜನ ಕನ್ಯೆಯರು ಪ್ರಿಯರೇ ದೇವರನ್ನು ಎದುರುಗೊಳ್ಳೋದಕ್ಕೆ ಸಿದ್ಧರಾದರು. 5 ಜನ ಅದರಲ್ಲಿ ಏನಂತೆ? ಬುದ್ಧಿವಂತರು. ಯಾರು ಬುದ್ಧಿವಂತರು? ದೀಪಗಳನ್ನು ಆರಿಸಿಕೊಳ್ಳುವಂಥವರಲ್ಲ, ದೀಪಗಳನ್ನು ಉರಿಯುವಂತೆ ಅದಕ್ಕೆ ಬೇಕಾದ ಅವಶ್ಯಕತೆಗಳನ್ನು ಇಟ್ಟುಕೊಂಡಂಥವರು. ಅಂದರೆ ದೇವರಿಗೆ ಪ್ರಧಾನವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿರುವಂಥವರು, ಪವಿತ್ರಾತ್ಮನನ್ನು ನಂದಿಸಲಾರದ ಹಾಗೆ ಅವರು ತಮ್ಮ ಜೀವಿತದಲ್ಲಿ ಪವಿತ್ರಾತ್ಮನಿಗೆ ಒಳ್ಳೆಯ ಸ್ಥಾನವನ್ನು, ದೇವರಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿರುವಂಥವ್ರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 10 ಜನ ಬಂದರು. 5 ಜನ ಬುದ್ಧಿ ಇರುವಂಥವ್ರು, 5 ಜನ ಬುದ್ಧಿ ಇರಲಾರ್ದಂಥವ್ರು. 10 ಜನದಲ್ಲಿ 5 ಜನರು ಬುದ್ಧಿ ಇರುವಂಥವರ ದೀಪಗಳು ಉರಿತಾನೇ ಇದ್ದಾವೆ. ಕಾರಣ ಅವರ ಹತ್ರ ಎಣ್ಣೆ ಇದೆ. ಹಲ್ಲೆಲೂಯಾ. ಅವರ ಹತ್ರ ಪವಿತ್ರಾತ್ಮನಿದ್ದಾನೆ, ಅವರ ಹತ್ರ ಪ್ರಾರ್ಥನೆಯ ಆತ್ಮ ಇದೆ. ಹಲ್ಲೆಲೂಯಾ. ಆದರೆ ಬುದ್ಧಿ ಇರಲಾರ್ದವ್ರ ಹತ್ರ ಇಲ್ಲ. ಹಲ್ಲೆಲೂಯಾ. ಅವರು ನಿರಾಶೆಯಿಂದ ಹೋಗಬೇಕಾಯಿತು ಪ್ರಿಯರೇ. ಅದರ ಸಲುವಾಗಿ ಇವತ್ತಿನ ದಿನ ಮೊದಲನೇದಾಗಿ ನಿಮ್ಮ ನಡುವುಗಳನ್ನು, ನಿಮ್ಮ ಮನಸ್ಸೆಂಬ ನಡುವನ್ನು ನೀವು ಕಟ್ಟಿಕೊಳ್ಳಬೇಕು. ಎರಡನೇದಾಗಿ ನಿಮ್ಮ ದೀಪಗಳು ಯಾರಾದರೂ ಆರಿಸ್ತಾ ಇದ್ದಾರೇನೋ, ಈ ಅಂಶಗಳು ಆರಿಸ್ತಾ ಇದ್ದಾವೇನೋ, ಕೊಳಗ ನಿನ್ನ ದೀಪವನ್ನು ಆರಿಸ್ತಾ ಇದೆಯೇನೋ, ಕುಟುಂಬದಲ್ಲಿ ಕೆಲಸ ಕಾರ್ಯಗಳು ದೇವರಿಂದ ನಿನ್ನನ್ನು ದೂರ ಮಾಡ್ತಾ ಇದ್ದಾವೇನೋ, ಅಥವಾ ಸುಖದ ಭೋಗ, ಸುಖದ ಜೀವಿತ
ನಿನ್ನನ್ನು ದೇವರಿಂದ ದೂರ ಮಾಡ್ತಾ ಇದೆಯೇನೋ ಪ್ರಿಯಳೆ. ಒಂದು ಸಾರಿ ಆಲೋಚನೆ ಮಾಡು, ನಿಮ್ಮ ದಿವಟಿಕೆಗಳು ಉರಿತಾ ಇದ್ದಾವಾ ಅಥವಾ ಆರಿ ಹೋಗಿದ್ದಾವ? ಹಲ್ಲೆಲೂಯಾ. ಮೂರನೇದಾಗಿ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತೇಳಿ ವಾಕ್ಯ ಹೇಳ್ತಾ ಇದೆ ಅಂದರೆ, ಕರ್ತನ ಬರೋಣಕ್ಕಾಗಿ ನಾವೇನು ಮಾಡ್ಬೇಕಂತೆ? ಕಾಯುವವರಾಗಿರಬೇಕು. 36ನೇ ವಾಕ್ಯ ಓದ್ರಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಹಲ್ಲೆಲೂಯಾ. ದೇವ್ರನ್ನ ಎದುರು ನೋಡ್ತಾ ಇದ್ದೀರಾ? ಹಲ್ಲೆಲೂಯಾ. ಎದುರು ನೋಡ್ತಾ ಇದ್ದೀರಾ? ಪ್ರಿಯರೇ, ಕೊನೆಯದಾಗಿ ಇದನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳ್ತೀನಿ. ದೇವರು ಹೇಳಿದ್ದಾನೆ, ನಾನು ಪುನಃ 2ನೇ ಸಾರಿ ಬರುತ್ತೇನೆ ಎಂಬುದಾಗಿ. ಯಾರ ಸಲುವಾಗಿ ದೇವರು ಬರ್ತಾನೆ? ರ್ಯಾಪ್ಚರ್ ಎಂಬುದಾಗಿ ಕರೀತಾರೆ ಅದಕ್ಕೆ. ಒಂದು ಬಹಿರಂಗ ಬರೋಣ ಆಗಿದ್ರೆ ಇನ್ನೊಂದು ಎಂಥ ಬರೋಣ ಆಗಿರುತ್ತೆ? ರಹಸ್ಯವಾಗಿರ್ತಕ್ಕಂಥ ಬರೋಣ ಆಗಿರುತ್ತೆ. ಹಲ್ಲೆಲೂಯಾ. ರಹಸ್ಯವಾದಂಥ ಬರೋಣದಲ್ಲಿ ದೇವರು ಮಧ್ಯಾಕಾಶದಲ್ಲಿ ಏನು ಮಾಡ್ತಾನೆ? ಬರ್ತಾನೆ ಪ್ರಿಯರೇ. ಬಂದು ಆತನು ತನ್ನಗೋಸ್ಕರವಾಗಿ ಕಾದಿರ್ತಕ್ಕಂಥ ಮಕ್ಕಳಾಗಿರ್ತಕ್ಕಂಥ ದೇವರ ಮಕ್ಕಳು 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮೊದಲನೇ ಯೋಹಾನ್ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವಂತೂ ದೇವರ ಮಕ್ಕಳು ಅನ್ನಿಸಿಕೊಂಡ ಕಾರಣಕ್ಕೋಸ್ಕರವಾಗಿ ದೇವರು ನಮ್ಮ ಮೇಲೆ ಎಂತಹ ಪ್ರೀತಿಯನ್ನ ಇಟ್ಟಿದ್ದಾನೆ. ಬಿರುದದು. ಹಲ್ಲೆಲೂಯಾ. ನಾವು ಯಾರಾದರೂ ಹೊಸದಾಗಿ ಬಂದರೆ ದೇವರು ನಂಬಿರಾ ಅಂತೇಳಿ ಕೇಳ್ತೀವಿ. ಏನಂತ ಕೇಳ್ತೀವಿ? ದೇವ್ರು ನಂಬಿರ, ದೇವ್ರ ಮಕ್ಕಳು ಆಗಿರಾ ಅಂತೇಳಿ. ಹಲ್ಲೆಲೂಯಾ. ದೀಕ್ಷೆ ಅದು ನೆಕ್ಸ್ಟ್ ಏನಂತ ಕೇಳ್ತೀವಿ? ದೇವರ ಮಕ್ಕಳು ಆಗಿದ್ದೀರಾ ಅಂದ್ರೆ ಏನರ್ಥ? ದೀಕ್ಷೆ ತಗೊಂಡಿರ್ತಾರ, ಕರ್ತನ ಭೋಜನದಲ್ಲಿ ಪಾಲ್ಗೊಂಡಿರ್ತಾರ, ದೇವರು ಹೇಳಿದ ಮಾರ್ಗದಲ್ಲಿ ನಡೀತಾ ಇರ್ತಾರ, ತಂದೆಯೊಂದಿಗೆ ಮಕ್ಕಳ ಸಂಬಂಧ ಕನೆಕ್ಷನ್ ಎನ್ನುವಂಥದ್ದು ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸಪ್ಪ ಹೇಳಿದಾನೆ, ನಾನು ಪುನಃ 2ನೇ ಸಾರಿ ಈ ಲೋಕಕ್ಕೆ ಬರುತ್ತೇನೆ. ಬರಬೇಕಾದ್ರೆ ನೀವೇನಾಗಬೇಕು? ಸಿದ್ಧವಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿನ ಕೆಲವು ಜನರು ಯಾವುದಕ್ಕೋಸ್ಕರವಾಗಿ ನಂಬ್ತಾರೆ? ನಮಗೆ ಕಷ್ಟ ಆದರೆ ನಮ್ಮ ಕಷ್ಟ ಹೋಗಬೇಕು, ನಮಗೆ ಸುಖ ಬರಬೇಕು. ಹಲ್ಲೆಲೂಯಾ. ಅದು ನಿಜವಾಗಿ ನಂಬುವಂಥದ್ದಲ್ಲ. ಏಸಪ್ಪ ನಾನು ಎದುರು ಸಲುವಾಗಿ ನಂಬೇಕ್ರಿ? ಮುಕ್ತಿ ಕೊಡುವಂಥ ದೇವರು ಆತನೊಬ್ಬನೇ, ರಕ್ಷಣೆ ಕೊಡುವಂಥ ದೇವರು ಆತನೊಬ್ಬನೇ, ಮಾತು ಕೊಟ್ಟಿರುವಂಥ ದೇವರು ಆತನೊಬ್ಬನೇ, ಆ ಮಾತನ್ನು ಪೂರೈಸುವಂಥ ದೇವರು ಆತನೊಬ್ಬನೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ನೆಗಡಿ ಕೆಮ್ಮು ಅದ್ರ ಸಲುವಾಗಿ ಇವತ್ತು ಯಾರೋ ಒಬ್ಬರು ದೊಡ್ಡಮ್ಮನ ಅಲ್ಲಿ ಡ್ರಾಪ್ ಮಾಡಿದ್ರಂತ ಬಾದರ್ಲರು. ಏಸಪ್ಪ ಬರ್ರಿ ಅಂತೇಳಿ ಕರಿತಾರೆ. ದೊಡ್ಡಪ್ಪಾಗಿ ದೊಡ್ಡಮ್ಮ ಬರ್ರಿ ಮಂದಿರದಾಗ ಬಂದು ಹೋಗ್ರಿ ಅಂತ ಕರೆದ್ರಪ್ಪ ಅಂದ್ರೆ ಅವ್ರು ಅಂದ್ರಂತೆ, ನಮಗೆಲ್ಲ ನಿವಾರಣೆ ಮಾಡೋದು ಯಾರದಾರ? ಡಾಕ್ಟ್ರ್ ಅದಾರ. ಡಾಕ್ಟ್ರ್ ಹತ್ರ ಹೋಗ್ತೀವಮ್ಮ ನಾವು, ಏಸಪ್ಪನ ಹತ್ರ ಯಾಕೆ ಬರಮ್ಮ ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಅಂತ ಅವರು? ಡಾಕ್ಟ್ರ್ ಏನು ಮಾಡ್ತಾನೆ? ಟ್ರೀಟ್ಮೆಂಟ್ ಕೊಡ್ತಾನೆ, ಆದರೆ ಮುಕ್ತಿ ಕೊಡಲ್ಲ, ರಕ್ಷಣೆಯನ್ನು ಕೊಡುವುದಿಲ್ಲ. ಹೌದು, ಅವರಿಗೆ ಗೊತ್ತಿಲ್ಲ ಅದು ಏನಾಗಿದೆ, ಅವರಿಗೆ ಮರೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 3ನೇದಾಗಿ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನೀನು ಆತನ ಬರುವಿಕೆಗೂ ಆಗಿ ನೀನೇನಾಗಬೇಕಂತೆ? ಕಾದು ಕುಳಿತುಕೊಳ್ಬೇಕಂತೆ. ಹಲ್ಲೆಲೂಯಾ. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಪಾಪ ಎನ್ನುವಂಥದ್ದು ಹೆಚ್ಚಾಗಿದೆ, ಅಧರ್ಮ ಎನ್ನುವಂಥದ್ದು ಹೆಚ್ಚಾಗಿದೆ, ಬರಗಾಲ ಎನ್ನುವಂಥದ್ದು ಅಲ್ಲಲ್ಲಿ ಕಾಣಿಸಿಕೊಳ್ತಾ ಇದೆ, ಅತಿವೃಷ್ಟಿ ಎನ್ನುವಂಥದ್ದು, ಅನಾವೃಷ್ಟಿ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಭಯಂಕರವಾದಂಥ ಯುದ್ಧದ ಸಂಗತಿಗಳ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಹಲ್ಲೆಲೂಯಾ. ಕೊನೆಯ ಕಾಲದಲ್ಲಿದ್ದೀವಿ. 11 ಗಂಟೆ ಆಗಿದೆ, 12 ಗಂಟೆ ಆಗ್ತಾ ಇದೆ. 12 ಗಂಟೆ ಒಳಗಡೆ ದೇವರು ನಂಬಲಾರದೆ ಇದ್ರೆ, ಅಂದರೆ ದೇವರು ಬರುವುದರೊಳಗಾಗಿ ದೇವರು ನಂಬಲಾರದೆ ಇದ್ರೆ ನಾವೇನಾಗ್ತೀವಿ? ದೇವಲೋಕವನ್ನು ಸೇರಲಾರದೆ ನಾವೇನಾಗ್ತೀವಿ ಪ್ರಿಯರೇ? ಮಿಸ್ ಆಗಿಬಿಡ್ತೀವಿ. ಅದ್ರ ಸಲುವಾಗಿ ನೀವು ಸಿದ್ಧರಾಗಿರ್ರಿ, ದೇವರನ್ನು ನಂಬ್ರಿ, ರಕ್ಷಣೆಯನ್ನ ಹೊಂದಿದಾಗ ನಿಮಗೇನಿದೆ? ಅಲ್ಲಿ 7 ವರ್ಷಗಳ ಕಾಲ ವಿವಾಹದ ಮಹೋತ್ಸವದ ಊಟ ಇದೆ. ಸಂಭ್ರಮ ಇದೆ. ಎಷ್ಟು ವರ್ಷ? 7 ವರ್ಷ. ಎಲ್ಲಿ? ಪರಲೋಕದಲ್ಲಿ, ಮೇಘದಲ್ಲಿ. ಹಲ್ಲೆಲೂಯಾ. ಇಲ್ಲಿ ಭೂಮಿಯಾಗ 7 ವರ್ಷ ಭಯಂಕರವಾಗಿರ್ತಕ್ಕಂಥ ಯಾತನೆ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. 7 ವರ್ಷ ಭಯಂಕರವಾಗಿರ್ತಕ್ಕಂಥ ಸ್ವರ್ಗ. ಅವತ್ತು ಜನರಿಗೆ ಗೊತ್ತಾಗುತ್ತಾ, ಅಯ್ಯೋ ಎಷ್ಟು ಹೇಳಿದ್ರಲ್ಲಪ್ಪ, ಮೈಕ್ ತಂದು ಹೇಳಿದ್ರಪ್ಪ, ವೈಕೆ ಅಂತಾರ, ಬಡಕಂತಾರ, ಅವಾಗ ಏನೂ ಇಲ್ಲ. ಹಲ್ಲೆಲೂಯಾ. 120 ವರ್ಷ ಹೇಳಿದ ಯಾರು? ನೋಹ.
ದೊಡ್ಡ ಮಳೆ ಬರುತ್ತಾ ಮಳೆ ಹುಟ್ಟಿದಾಗ್ಲಿಂದ ಮಳೆನೇ ಬಂದಿಲ್ಲ, ಭೂಮಿ ಆದಾಗಿಂದ ಮಳೆನೇ ಬಂದಿಲ್ಲ. ಇದು ಯಾವ್ದು ಹೊಸ ಸಂಗತಿ ಹೇಳಕೈತಲ್ಲ, ಹಲ್ಲೆಲೂಯಾ ಅಂತೇಳಿ 120 ವರ್ಷ ಏನ್ ಮಾಡಿದ ಹೇಳಿದ. ನಾವೆಯನ್ನ ಕಟ್ಟಿದ್ರು 3 ಅಂತಸ್ತಿನ ನಾವೇ. ದೇವರು ಹೇಳಿದ ಪ್ರಕಾರವಾಗಿ ಇಷ್ಟು ಮೊಳ, ಇಷ್ಟು ಎತ್ತರ, ಇಷ್ಟು ಉದ್ದ ಇರ್ಬೇಕಂತೇಳಿ ಹೇಳಿದ್ರು ಪ್ರಿಯರೇ. ಹೇಳಿದ ನೋಹನ ಹೇಳಿದ ಮಳೆ ಬರುತ್ತಪ್ಪ ಬರ್ರಿ ಅಂತ ಹೇಳಿದ. ಯಾರು ಕೂಡ ಏನಾಗಲಿಲ್ಲ, ನಂಬಲಿಲ್ಲ. ನೀ ಎಲ್ಲ ಸುಳ್ಳು ಹೇಳ್ತಾ ಇದೀಯ, ಎಲ್ಲಿ ಬರುತ್ತೆ ಮಳೆ ಅಂಬೋದೇ ಇಲ್ಲ. ಯಾಕಂದ್ರೆ ಆವತ್ತಿನವರೆಗೆ ಮಳೆ ಎನ್ನುವಂಥದ್ದು ಭೂಮಿಯ ಮೇಲೆ ಬಿದ್ದಿರಲಿಲ್ಲ ಪ್ರಿಯರೇ. ಮಳೆ ಎನ್ನುವಂಥದ್ದು ಬಂದಿರಲಿಲ್ಲ. ಹಲ್ಲೆಲೂಯಾ. ಕೇವಲ ಮಂಜು ಮಾತ್ರ ಇರ್ತಾ ಇತ್ತು. ನದಿಗಳು ಏನಾಗ್ತಾ ಇದ್ವು, ಹರಿತಾ ಇದ್ವು. ಆ ನದಿಗಳ ಮೂಲಕವಾಗಿ, ಆ ಮಂಜಿನ ಮೂಲಕವಾಗಿ ಬೆಳೆಗಳು ಏನಾಗ್ತಾ ಇದ್ವು, ಬೆಳೀತಾ ಇದ್ವು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆವಾಗ ಅವ್ರು ಏನ್ ಮಾಡಲಿಲ್ಲ, ಕೇಳಲಿಲ್ಲ. ನಾವೇ ಸಿದ್ಧ ಆಗಿಬಿಡ್ತು. ನಾವೇ ಒಳಗಡೆ 8 ಜನ ಹೋಗ್ಬಿಟ್ರು. ಎಲ್ಲ ಪ್ರಾಣಿಗಳು ಪಕ್ಷಿಗಳು ಆ ಜಾತಿಗೆ ಅನುಸಾರವಾಗಿ ಎರಡೆರಡು ಶುದ್ಧವಾಗಿರುವಂಥವು 7 ಏನಾದವು ಒಳಗಡೆ ಬಂದು ಪ್ರಿಯರೇ. ಹಲ್ಲೆಲೂಯಾ. ಬಂದಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ನೋಹನ ಒಳಗಡೆ ಹೋದ. ನೋಹನ ಕುಟುಂಬದವರು ಒಳಗಡೆ ಹೋದ. ನೋಹನ ಹೆಂಡತಿ 3 ಮಕ್ಕಳು 3 ಸೊಸೆಯಂದ್ರು ಏನಾದ್ರು ಒಳಗಡೆ ಹೋದ್ರು. ದೇವರು ಬಾಗಿಲನ್ನು ಮುಚ್ಚಿದ. ಮಳೆ ಸ್ಟಾರ್ಟ್ ಆಯ್ತು. ಮಳೆ ಏನಾಯ್ತು, ಸ್ಟಾರ್ಟ್ ಆಯ್ತು. ಏನೋ ಇರ್ಬೋದೇನೋ ಅಂತೇಳಿ ಅನ್ಕೊಂಡ್ರು. ಮನೆಗೆ ಬಚ್ಚಿಟ್ಕೊಂಡು ಹೈಟ್ ಗುಡ್ಡದ ಮೇಲೆ ಹೋದ್ರು. ಅವಾಗಲೂ ನೀರು ಬಂದು ಸಮುದ್ರದ ತೂಬುಗಳೆಲ್ಲವೂ ಕೂಡ ಏನಾದವಂತೆ, ಒಡೆದುವಂತೆ. ದೇವರು ಒಡ್ಡ ಹಾಕ್ಯಾನ. ಯಾವುದಕ್ಕ, ಸಮುದ್ರಕ್ಕೆ. ಅಷ್ಟೇ ನೀನು ಬರಬೇಕು, ಅದ್ರ ದಾಟಿ ನೀನು ಬರಬಾರ್ದು ಅಂತೇಳಿ ಹೊಸ ಒಡಂಬಡಿಕೆಗೆ ದೇವರು ಹೇಳ್ತಾನೆ. ಮತ್ತೆ ಏನಂತೇಳಿ, ಅಂತ್ಯಕಾಲದಲ್ಲಿ ಪಟ್ಟಣಗಳ ನಡುವೆ ನೀರುಗಳು ಬೋರ್ಗರೆಯುವ ಹಾಗೆ ನೀರುಗಳು ಬರ್ತಾವಂತೆ. ಅಂದರೆ ಏನಂತ ಅದಕ್ಕೆ ಸುನಾಮಿ ಬರುತ್ತೆ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದೇವರ ವಾಕ್ಯದಲ್ಲಿ ಆ ಜನರು ಕೇಳಲಿಲ್ಲ, ಆ ಜನರು ನಂಬಲಿಲ್ಲ. ನೋಹನ ನಾವೇ ಮೇಲ್ಗಡೆ ಹೋಗ್ತಾ ಇದೆ. ನೋಹನ ನಾವೆಯಲ್ಲಿ ಇರುವಂಥವ್ರಿಗೆಲ್ಲರಿಗೂ ಏನಿದೆ, ರಕ್ಷಣೆ ಇದೆ. ಆದರೆ ಹೊರಗಡೆ ಇರುವಂಥವ್ರು ಚಿಕ್ಕ ಮಕ್ಕಳು, ಕೂಸುಗಳು, ಕಂದಮ್ಮಗಳು ಎಲ್ಲರೂ ಏನಾದರೂ ಪ್ರಿಯರೇ ಆವತ್ತಿನ ದಿನ ನೀರಿಗೆ ಆಹುತಿ ಆದರು. ಯಾಕೆ ಆಹುತಿ ಆದರು, ಅವ್ರಿಗೆ ಹೇಳಲ್ಪಡ್ತಾ ಇಲ್ವಾ? ಆದರೆ ಅವ್ರು ಏನು ಮಾಡಲಿಲ್ಲ, ಕೇಳಿಲ್ಲ. ಕ್ಯಾರ್ಯಾನಲ್ಲಿ ಅವರು ಬರ್ತಾ ಇರ್ತಾರೆ, ಭಾನುವಾರ ಹೇಳ್ತಾ ಇರ್ತಾರೆ, ಅದಕ್ಕೆ ನಾವ್ಯಾಕೆ ಹೋಗ್ಬೇಕು, ಹಿಂಗ ನಂದು ಕುಲ ದೊಡ್ಡದು, ನಮಗೆ ಒಂದೊಂದು ತಲೆಗೆ ಒಂದು 10 ದೇವರುಗಳು ಬರ್ತಾವ, ನಾವು ಮಾಡಿಕೊಂಡಿದ್ರೆ ಜಗ್ಗೆದವ ಅಂಥೇಳಿ ಏನು ಮಾಡಿದವರು ಅಂದುಕೊಂಡ್ರು ಪ್ರೇರ. ಆದರೆ ಅವರು ಎಲ್ಲರೂ ಕೂಡ ಏನಾದರೂ ನಾಶವಾಗಿ ಹೋದರು ಪ್ರೇರೆ. ಹಲ್ಲೆಲೂಯಾ. ಇವತ್ತು ಸೂಚನೆಗಳು ಎಲ್ಲವೂ ನಡೀತಾ ಇದ್ದಾವೆ. ನೀನು ಆತನ ಬರೋಣಕ್ಕಾಗಿ ನೀನೇನಾಗಬೇಕು, ಸಿದ್ಧ ಆಗಬೇಕು. ದೇವರನ್ನ ಭೇಟಿಯಾಗೋದಕ್ಕೋಸ್ಕರವಾಗಿ ನೀನೇನಾಗಬೇಕು, ಸಿದ್ಧವಾಗಬೇಕು. ದೇವರು ಬರ್ತಾನೆ ಖಂಡಿತವಾಗಿ. ಹಲ್ಲೆಲೂಯಾ. ದೇವರು ಅದೇ ನಂಬೋದಕ್ಕೆ ಸಾಕ್ಷಿ ಏನು, ಮಳೆ. ಹಲ್ಲೆಲೂಯಾ. ಸೂರ್ಯ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಚಂದ್ರ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ನಕ್ಷತ್ರಗಳು ಕಾಣಿಸ್ತಾ ಇದ್ದಾವೆ, ಮೋಡಗಳು ಆಗ್ತಾ ಇದ್ದಾವೆ. ಇವೆಲ್ಲ ಮನುಷ್ಯರು ಮಾಡ್ತಾ ಇದ್ರ? ಯಾರು ಮಾಡ್ತಾ ಇದ್ದಾರೆ? ಯಾವುದೋ ಒಂದು ಅತೀತವಾದ ಶಕ್ತಿ ಅಂತೇಳಿ ವಿಜ್ಞಾನಿಗಳಂತಾರೆ. ಆದರೆ ಮಾಡ್ತಾ ಇರೋದೆಲ್ಲ ಯಾರು? ಆ ಶಕ್ತಿ ವಿಜ್ಞಾನಿಗಳಿಗೆ ಗೊತ್ತಾಗಿಲ್ಲ, ನಮಗೆ ಗೊತ್ತಾಗಿಲ್ಲ. ನಾವೇ ಶ್ರೇಷ್ಠರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವ್ರು ಇನ್ನೂ ದೇವರು ಅದೇ ನಂಬೋದಾಗ ಕೂಡ ಅವರಿಗೆ ಗೊತ್ತಾಗಲಾರ್ದಂಥ ಸ್ಥಿತಿಯಲ್ಲಿ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 3ನೇದಾಗಿ ನೀವೇನಾಗಬೇಕು, ನಿಮಗಾಗಿ ಸ್ಪೆಷಲ್ ಅಡುಗೆ ಮಾಡಿಸೋಣ ದೇವರು. ಎಷ್ಟು ವರ್ಷ ಊಟ ಮಾಡ್ಬೇಕು ಅದನ್ನು? 7 ವರ್ಷ ಊಟ ಇರುತ್ತೆ. ಹಲ್ಲೆಲೂಯಾ. ಇಲ್ಲಿಗೆ ಬಂದಮೇಲೆ ಅಪ್ಪವ್ರು ಹೇಳ್ತಾ ಇದ್ದಾರೆ ಸತ್ಕಾರ ಹೋಟ್ಲಿಗೆ ಹೋಗಿ. ಆ ಸತ್ಕಾರ ಹೋಟ್ಲಕ್ಕಿಂತಲೂ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಹೋಗ್ಬೇಕಾದ್ರೆ ಇಲ್ಲಿ ನಾವು ಏನಾಗಬೇಕು, ರಕ್ಷಣೆಯನ್ನು ಹೊಂದಬೇಕು. ಅಶ್ವಿನಿ ಭರಣಿ ಹೋಟ್ಲ್ ಬಿರಿಯಾನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಿರಿಯಾನಿ ತಿನ್ನೋರಿಗೆ ಬಿರಿಯಾನಿ ಇರುತ್ತೆ, ಹೋಳಿ ಊಟ ಮಾಡೋರಿಗೆ ಹೋಳಿ ಊಟ ಇರುತ್ತೆ. ಹಲ್ಲೆಲೂಯಾ. ಇವತ್ತಿನ ದಿನ ಎಲ್ಲರೂ ಬಿರಿಯಾನಿ ಹೊಡಿತಾರ, ಹೇಳಿ ಕೇಳಲ್ಲ ಅಷ್ಟೇ. ಹೌದಿಲ್ರಿ ಚಲಬಸವರೇ? ಎಲ್ಲರೂ ಹೊಡಿತಾರ. ಯಾವುದೋ ಒಂದು ಕಾಲದಾಗ ಎಲ್ಲರೂ ಹೋಗಿ ಏನು ಮಾಡ್ತಾರೆ, ತಿಂದು ಬರ್ತಾರೆ. ತಿನ್ನುವಾಗ ಅಷ್ಟೇ ಹೊರಗಡೆ ತೆಗೆದಿಡ್ತಾರೆ. ಅವಾಗ ಮಾತ್ರ ಹೊರಗಡೆ ತೆಗೆದಿಡ್ತಾರೆ. ತಿಂದ ಮೇಲೆ ಮತ್ತೆ ಕೊಳ್ಳಾಗ ಹಾಕ್ಯಂತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಎಲ್ಲರೂ ತಿಂತಾರೆ, ಎಲ್ಲರೂ ಏನು ಮಾಡ್ತಾರೆ, ತಿಂತಾರೆ ಪ್ರೇಯರ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಮೊದಲನೇದಾಗಿ ನೀವೇನು ಮಾಡಬೇಕು, ನಿಮ್ಮ ನಡುವುಗಳನ್ನು ನೀವು ಕಟ್ಟಿಕೊಳ್ಳಬೇಕು. ದೇವರನ್ನ ಎದುರುಗೊಳ್ಳುವುದಕ್ಕೋಸ್ಕರವಾಗಿ 2ನೇದಾಗಿ ಏನು ಮಾಡಬೇಕು, ನಿಮ್ಮ ದೀಪಗಳು ಉರಿತಾ ಇರಬೇಕು. ನೀವು ನಂದಿಸಬಾರದು.
ದೇವರ ಸನ್ನಿಧಾನಕ್ಕೆ ಬರುವಂಥದ್ದನ್ನ ಬಿಡಬಾರದು. ದೇವರಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸಬೇಕು. ಹಲ್ಲೆಲೂಯಾ. ಸುಸನ್ನ ವೆಸ್ಲಿ ಅವ್ರ ಕುರಿತಾಗಿ ನೋಡಿದ್ವಲ್ಲ, 19 ಮಕ್ಕಳನ್ನ ಏನ್ ಮಾಡಿದ್ರಂತವ್ರು ಬೆಳೆಸಿದ್ರು. 19 ಮಕ್ಕಳು ಸಲುವಾಗಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರು. ಒಬ್ಬೊಬ್ಬರು ಹುಡುಗನ ಹತ್ರ ಒಂದೊಂದು ಸ್ವಲ್ಪ ಹೊತ್ತು ಏನು ಮಾಡ್ತಾ ಇದ್ರು, ಪ್ರಾರ್ಥನೆಯಲ್ಲಿ ಕಳೀತಾ ಇದ್ರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ 3ನೇದಾಗಿ ನಾವೇನು ಮಾಡಬೇಕು, ಸಿದ್ಧರಾಗಬೇಕು. ಯಾರಿಗಾಗಿ ಸಿದ್ಧರಾಗಬೇಕು? CM ಬರ್ತಾನೆ ಊರಿಗೆ ಅಂದರೆ ಎಲ್ಲ ಬಿಟ್ಟು ಹೋಗಿ ಏನೇನೋ ಬೇಡಿಕೆಗಳು ಇಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭೂಮಿಗೆ ಮಹಾರಾಜನಾಗಿರುವಂಥ ದೇವರು ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಬರುವಿಕೆಗಾಗಿ ನಾವು ಸಿದ್ಧರಾಗಬೇಕು. ಹಲ್ಲೆಲೂಯಾ. ಯಾರು ಸಿದ್ಧರಾಗಿರ್ತಾರೋ, ಯಾರು ಆತನನ್ನು ತಿಳಿದುಕೊಂಡಿರ್ತಾರೋ ಅವರಿಗೆ ಉನ್ನತವಾಗಿರ್ತಕ್ಕಂಥ ಬಹುಮಾನಗಳು ಆವತ್ತಿನ ದಿನ ಕೊಡಲ್ಪಡ್ತವೆ ಪ್ರಿಯರೇ. ಬಾಡದ ಜಯಮಾಲೆ, ಜಯದ ಕಿರೀಟ, ಎಲ್ಲವುಗಳನ್ನ ದೇವರು ಏನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಆವತ್ತಿನ ದಿನ 7 ವರ್ಷಗಳು ಭೂಮಿಯಲ್ಲಿ ಭಯಂಕರವಾದ ಯಾತನೆ ಇದ್ದರೆ 7 ವರ್ಷಗಳು ಅಲ್ಲಿ ದೇವರು ನಮ್ಮನ್ನು ಕರೆದುಕೊಂಡಿರುವಾಗ ಅಲ್ಲಿ ಸಂತೋಷ, ಸಮಾಧಾನ, ಉಲ್ಲಾಸ, 7 ವರ್ಷ ವಾರ್ಷಿಕೋತ್ಸವದ ಒಂದು ರೀತಿಯಲ್ಲಿ 7 ವರ್ಷ ಕಂಟಿನ್ಯೂಸ್ ಆಗಿ ಏನಿರುತ್ತೆ ನಮಗಲ್ಲಿ, ಹಬ್ಬದ ವಾತಾವರಣ, ಮದುವೆಯ ವಾತಾವರಣ ಇರುತ್ತೆ. ಮದುವೆಗೆ ಅಳ್ತಾ ಇರ್ತಾರ, ನಗ್ತಾ ಇರ್ತಾರ, ಅಳ್ತಿರ್ತಾರ? ಸಂತೋಷನೇ ಸಂತೋಷ. ಆ ಮದುವೆಯಲ್ಲಿ ಕೂಡ ಸಂತೋಷನೇ ಸಂತೋಷ. ಭೂಮಿಯಲ್ಲಿ ಅಳ್ತಾ ಇರ್ತಾರೆ. ಅಯ್ಯೋ ಎಷ್ಟು ಹೇಳಿದ್ರಪ್ಪ, ನಾವು ಕೇಳಲಿಲ್ಲ, ನಾವು ನಂಬಲಿಲ್ಲ, ಏನೇನೋ ಅನ್ಕೊಂಡಿವಿ ಅಂತೇಳಿ ಅವಾಗ ಕೆಳಗಡೆ ಬಿಡಲ್ಪಟ್ಟಂಥವ್ರ ಸ್ಥಿತಿ ಭಯಂಕರವಾಗಿರುತ್ತೆ. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾ ಇದ್ದಾರೆ, ನೀವು ಆತನನ್ನು ಎದುರುಗೊಳ್ಳುವುದಕ್ಕೋಸ್ಕರವಾಗಿ ನೀವು ಸಿದ್ಧರಾಗಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ನಿಮ್ಮ ನಡುವುಗಳನ್ನು ಕಟ್ಟಿಕೊಳ್ಳಬೇಕು. ಎರಡನೇದಾಗಿ ನಿಮ್ಮ ದೀಪಗಳು ಉರಿತಾ ಇರಬೇಕು. ಮೂರನೇದಾಗಿ ನೀವು ಕರ್ತನ ಬರುವಿಕೆಗಾಗಿ ಸಿದ್ಧರಾಗಬೇಕು, ಕಾಯಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರುಗಳು ಯಾಕೆ ಆಶೀರ್ವದಿಸಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ. ಆಮೇನ್.